ರಾಜ್ಯದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳದ್ದು ಆಡಿದ್ದೇ ಆಟನ. ಕೃಷಿ ಅಧಿಕಾರಿಗಳಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಮುಂಗಾರು ಆರ್ಭಟಿಸ್ತಾ ಇದೆ, ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಆದರೂ ಕೃಷಿ ಆಫೀಸರ್ಸ್ ಮಾತ್ರ ಫುಲ್ ಸೈಲೆಂಟ್ ಆಗಿ ಇರೋದು ಯಾಕೆ ಸೈಲೆಂಟ್ ಆಗಿದ್ದಾರೆ ಕೃಷಿ ಅಧಿಕಾರಿಗಳು? ರಾಜ್ಯದಲ್ಲಿ ಮಳೆ ಆಗ್ತಾ ಇದೆ, ಕೃಷಿ ಅಧಿಕಾರಿಗಳು ಮಾತ್ರ ಗಪ್ಚುಪ್, ಹೇಳೋರು ಕೇಳೋರು ಯಾರು ಇಲ್ಲ. ಮೊದಲೇ ಕೃಷಿ ಸಚಿವರೇ ಇಲ್ಲ, ಇನ್ನು ಕೃಷಿ ಅಧಿಕಾರಿಗಳಿಗೆ ಲಂಗು ಲಗಾಮು ಯಾವುದು ಇಲ್ಲದಂತಾಗುತ್ತೆ. ರಾಜ್ಯಾದ್ಯಂತ ಮಳೆ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ನೋ ಆಕ್ಷನ್ ಅನ್ನುವಂತಿದ್ದಾರೆ. ಸಮೃದ್ಧಿಯ ನಾಡಲ್ಲಿ ಹಳ್ಳ ಹಿಡಿದಿದೆ ಕೃಷಿ ಇಲಾಖೆ ಆಡಳಿತ. ಕೃಷಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೋಟಿ ಕೋಟಿ ರೈತರು ಪರದಾಡ್ತಿದ್ದಾರೆ. ಅನ್ನದಾತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ ಪೂರೈಕೆ ಆಗದೆ ಬೇಜವಾಬ್ದಾರಿಯನ್ನ ತೋರ್ತಾ ಇರುವಂತದ್ದು ಕೃಷಿ ಇಲಾಖೆ. ಮುಂಗಾರು ಶುರುವಾಗಿದೆ, ಬಿತ್ತನೆ ಬೀಜ, ರಸಗೊಬ್ಬರ ಸಿಗ್ತಾ ಇಲ್ಲ. ರಸಗೊಬ್ಬರಕ್ಕೋಸ್ಕರ, ಬಿತ್ತನೆ ಬೀಜಕ್ಕೋಸ್ಕರ ರೈತರು ಪರದಾಡ್ತಿದ್ದಾರೆ. ಆರ್ಎಸ್ಕೆ ಕೇಂದ್ರಗಳ ಮುಂದೆ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನುವಂತೆ ವರ್ತಿಸ್ತಾ ಇರುವಂತದ್ದು ಕೃಷಿ ಅಧಿಕಾರಿಗಳು. ಕೃಷಿ ಅಧಿಕಾರಿಗಳ ಈ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮುಖ್ಯಮಂತ್ರಿಗಳೇ ದಯವಿಟ್ಟು ಇತ್ತ ಗಮನ ಹರಿಸಿ. ಮುಂದೆ ಮುಂಗಾರಾಗದೆ ಹಂಗಾಮಿಗೆ ರೈತರು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಇಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಇತ್ತ ಯಾಕೆ ಗಮನ ಹರಿಸ್ತಾ ಇಲ್ಲ? ಸಂಬಂಧಪಟ್ಟಂಥ ಸಚಿವರು ಇಲ್ಲ, ಕೃಷಿ ಇಲಾಖೆಯನ್ನ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಅಧಿಕಾರಿಗಳನ್ನ ಮೈಮರೆಯುವಂತೆ ಮಾಡಿದೆಯಾ? ಮುಖ್ಯಮಂತ್ರಿಗಳೇ ದಯವಿಟ್ಟು ಇತ್ತ ಗಮನ ಹರಿಸಿ. ಈಗಾಗಲೇ ಮುಂಗಾರು ಶುರುವಾಗಿದೆ, ಬಿತ್ತನೆ ಬೀಜ, ರಸಗೊಬ್ಬರ ಇವೆಲ್ಲವೂ ಕೂಡ ರೈತರಿಗೆ ಸಕಾಲಕ್ಕೆ ಒದಗಿಸುವಂಥ ಕರ್ತವ್ಯ ನಿಮ್ಮದು. ಇದ್ಯಾವುದು ಸಕಾಲಕ್ಕೆ ಒದಗಿಸಿಲ್ಲ ಅಂತಂದ್ರೆ ರೈತರು ಏನು ಮಾಡಬೇಕು? ಬಿತ್ತನೆ ಬೀಜಕ್ಕೋಸ್ಕರ, ರಸಗೊಬ್ಬರಕ್ಕೋಸ್ಕರ ನಿನ್ನೆ ನಾವು ನೋಡ್ತಾ ಇದ್ವಿ, ಈ ಸರದಿ ಸಾಲಲ್ಲಿ ನಿಲ್ಲಬೇಕಾಗುತ್ತೆ, ನಿಂತು ಕಾಲು ನೋವು ಬರುತ್ತೆ, ಎಷ್ಟೊತ್ತು ನಿಲ್ಲೋದು ಅನ್ನುವಂಥ ಕಾರಣಕ್ಕೆ ಚಪ್ಪಲಿಗಳನ್ನ ಲೈನಾಗಿ ಬಿಟ್ಟಿರ್ತಾರೆ. ಲೈನಾಗಿ ಚಪ್ಪಲಿ ಬಿಟ್ಟು ಅವರ ಸರದಿ ಬಂದಾಗ ಚಪ್ಪಲಿ ಹಾಕೊಂಡು ಮುಂದಕ್ಕೆ ಹೋಗಿ ರಸಗೊಬ್ಬರನೋ ಅಥವಾ ಬಿತ್ತನೆ ಬೀಜನೋ ತೆಗೆದುಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ. ಇದ್ಯಾವುದು ಕೂಡ ನಿಮ್ಮ ಗಮನಕ್ಕೆ ಬರ್ತಾನೆ ಇಲ್ವಾ? ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ, ತಾವು ದೇವಸ್ಥಾನ, ಟೆಂಪಲ್ ರನ್ ಮಾಡ್ತಿದ್ದೀರಿ, ಮತ್ತು ತವರು ಕ್ಷೇತ್ರಕ್ಕೆ ಹೋಗ್ತೀರಿ, ಅಲ್ಲಿನ ಜನರ ಉದ್ದೇಶಿಸಿ ಮಾತಾಡ್ತೀರಿ, ತಪ್ಪೇನೂ ಅಲ್ಲ. ಆದರೆ ನಾಡಿನ ಜನತೆ, ಅದರಲ್ಲೂ ರೈತರ ಕಷ್ಟ ಕೇಳಬೇಕಲ್ಲ ಸ್ವಾಮಿ. ನಿಮ್ಮ ಕನಕಪುರ ಕ್ಷೇತ್ರದಲ್ಲೂ ರೈತರಿದಾರಲ್ಲ, ರೈತರ ಕಡೆಗೆ ಸ್ವಲ್ಪ ಗಮನ ಹರಿಸಿ. ಕೃಷಿ ಸಚಿವರೇ ಇಲ್ಲ, ಇನ್ನು ಅಧಿಕಾರಿಗಳು ನಿರ್ಲಕ್ಷ್ಯದ ಪರಮಾವಧಿ ಅಧಿಕಾರಿಗಳದ್ದು ನಿದ್ದೆಗೆ ಜಾರು ಬಿಟ್ಟಿದ್ದಾರೆ. ಚಡಿ ಏಟ್ ಕೊಡೋದಕ್ಕೆ ಕೃಷಿ ಸಚಿವರಿಲ್ಲ, ನೀವು ಮಾಡ್ತಿಲ್ಲ ಚಡಿ ಏಟ್ ಕೊಡುವಂಥ ಕೆಲಸವನ್ನ. ಅಧಿಕಾರಿಗಳಿಗೆ, ಕೃಷಿ ಇಲಾಖೆ ಆಡಳಿತಕ್ಕೆ ಒಂದು ಚುರುಕು ಮುಡಿಸುವಂಥ ಪ್ರಯತ್ನ ಆಗಬೇಕಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಮುಂಗಾರು ಶುರುವಾಗಿದೆ, ಈಗಾಗಲೇ ರಸಗೊಬ್ಬರ, ಬಿತ್ತನೆ ಬೀಜದ ಅಭಾವ ಸೃಷ್ಟಿಯಾಗಿದ್ದು ರೈತ ಪರದಾಡ್ತಾ ಇದ್ದಾನೆ. ಸರ್ಕಾರ ಏನು ಮಾಡ್ತಾ ಇದೆ? ಇದನ್ನು ನೋಡ್ಕೊಳ್ಬೇಕಾದಂಥ, ನಿರ್ವಹಣೆ ಮಾಡಬೇಕಾದಂಥ ಕೃಷಿ ಸಚಿವರೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡ್ಬೇಕು ರೈತರು? ಚುರುಕು ಬಂದಿದ್ದು ಕೃಷಿ ಇಲಾಖೆ ಕಾರ್ಯವೈಖರಿ ಬಗ್ಗೆ ಈಗ ರೈತರು ಕೂಡ ತೀವ್ರ ಅಸಮಾಧಾನ ವ್ಯಕ್ತಪಡ್ತಾ ಇದ್ದಾರೆ. ಬಹುಶಃ ಸಂಪರ್ಕ ಸಾಧ್ಯವಾಗ್ತಿಲ್ಲ, ಮತ್ತೊಮ್ಮೆ ಅವ್ರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ರೋಹನ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ರಾಜ್ಯದಲ್ಲಿ ಮುಂಗಾರು ಮಳೆ ಆಗ್ತಾ ಇದೆ, ರೈತರಿಗೆ ಈಗ ಸಕಾಲ ಬಿತ್ತನೆ ಮಾಡಲಿಕ್ಕೆ, ಆದರೆ ರಸಗೊಬ್ಬರ, ಬಿತ್ತನೆ ಬೀಜದ ಕೊರತೆ ಇದೆ. ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿತ್ತ ಗಮನ ಹರಿಸ್ಬೇಕಲ್ಲ. ಇಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳದ್ದು ಆಡಿದ್ದೇ ಆಟನ ಅಂತ ಹೇಳೋರು ಕೇಳೋರು ಯಾರು ಇಲ್ವಾ ಇವ್ರಿಗೆ ಅಂತ? ವಸಂತ, ರಾಜ್ಯದಲ್ಲಿ ಈಗ ಮುಂಗಾರು ಚುರುಕುಗೊಂಡಿದ್ರಿಂದ ಈಗ ಕೃಷಿ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಈಗ ರೈತರು ಕೂಡ ತೀವ್ರ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿತ್ತನೆ ಬೀಜ ಅತ್ಯಂತ ಒಂದು ಪ್ರಮುಖವಾಗಿರುವಂತಹ ಬೀಜ, ರಸಗೊಬ್ಬರ ಪೂರೈಕೆ ವಿಳಂಬವಾಗಿರುತ್ತಾ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಳ್ಳಿಗಳಿಂದ ಹಿಡಿದು ತಾಲೂಕು ಕೇಂದ್ರಗಳಿಂದ ಕೃಷಿ ಇಲಾಖೆ ವಿರುದ್ಧ ಕೂಡ ಆಕ್ರೋಶದ ಧ್ವನಿ ಕೂಡ ಈಗಾಗಲೇ ವ್ಯಕ್ತವಾಗ್ತಾ ಇದೆ. ಕೊಪ್ಪಳ, ಬಾಗಲಕೋಟೆ ಮತ್ತು ಕಲಬುರಗಿ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕೂಡ ಕೇಂದ್ರಗಳಲ್ಲಿ ಒಂದು ಗಂಟೆ ಕಾಯುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಅಗತ್ಯ ಪ್ರಮಾಣದ ಬೀಜ ಮತ್ತು ಗೊಬ್ಬರವನ್ನು ಒಂದು ಲಭ್ಯವಿಲ್ಲದ ಕಾರಣದಿಂದ ಬಿತ್ತನೆ ಕಾರ್ಯವೈಖರಿ ಕೂಡ ಈಗಾಗಲೇ ವಿಳಂಬವಾಗ್ತಾ ಇದೆ. ಇದರಿಂದ ಕೂಡ ಹಂಗಾಮ ಪ್ರಾರಂಭದಲ್ಲಿ ಕೂಡ ರೈತರು ಕೂಡ ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಇನ್ನು ರಸಗೊಬ್ಬರಕ್ಕಾಗಿ ರೈತರ ಅಂಗಡಿಗಳಲ್ಲಿ ಕೂಡ ಮುಂದೆ ಸಾಲು ಕಟ್ಟಿ ನಿಂತಿರ್ತಕ್ಕಂಥ ದೃಶ್ಯಗಳನ್ನು ನೋಡಿದ್ರೆ
ಕೃಷಿ ಇಲಾಖೆ ಅಧಿಕಾರಿಗಳ ಮುಂಚಿತವಾಗಿ ಪೂರೈಕೆದಾರರಿಗೆ ಎಲ್ಲರಿಗೂ ಕೂಡ ಒಂದು ಸಭೆ ಸಮನ್ವಯ ಮಾಡಿ ಎಲ್ಲವನ್ನೂ ಕೂಡ ಪೂರೈಕೆ ಮಾಡಬೇಕಾಗಿತ್ತು. ಆದ್ರೆ ಮಾಡಬೇಡಿ ಒಂದು ಹಿನ್ನೆಲೆಯಲ್ಲಿ ಈಗ ದೊಡ್ಡ ಆರೋಪವೂ ಕೂಡ ಕೇಳಿ ಬರ್ತಾರೆ. ಈ ಬಾರಿ ರಾಜ್ಯದಲ್ಲಿ ಮಳೆ ಒಂದು ಅಭಾವದ ಒಂದು ಸೂಚನೆ ಇತ್ತಲ್ಲ, ಈ ಹಿನ್ನೆಲೆಯಲ್ಲಿ ಮುಂಗಾರು ಆರಂಭವಾದ ಕ್ಷಣದಲ್ಲಿ ಈಗಾಗಲೇ ಬಿತ್ತನೆ ಕೂಡ ಮುಗಿಸಿಕೊಳ್ಳೋ ರೈತರು ಸಕಾಲ ಸಿದ್ಧತೆ ಮಾಡ್ಕೊಂಡಿದ್ರು. ಆದ್ರೆ ಅಗತ್ಯವಾಗಿರುವಂತಹ ಒಂದು ಸಿಗದೇ ಇರೋ ಕಾರಣದಿಂದ ಅನ್ನದಾತರ ಪರಿಸ್ಥಿತಿ ಕೇಳೋರು ಯಾರು ಅನ್ನುವಂತಹದ್ದು ಕೂಡ ಈಗಾಗಲೇ ನಿರ್ಮಾಣವಾಗಿದೆ. ಇನ್ನೊಂದೆಡೆ ಈ ಸಮಸ್ಯೆ ಬಗೆಹರಿಸುವಂತ ರೈತರು ಕೂಡ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಆದ್ರೆ ಮುಖ್ಯಮಂತ್ರಿಯವರಿಗೂ ಕೂಡ ಮನವಿ ಮಾಡಿದ್ದಾರೆ. ಗಾಢ ನಿದ್ರೆ ಇದ್ದಾರೆ ಅನ್ನುವಂತಹ ಕೃಷಿ ಇಲಾಖೆ ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಇನ್ನು ಬೀಜ ಹಾಗೂ ರಸಗೊಬ್ಬರ ಪೂರೈಕೆಗೆ ತುರ್ತುಗಾಗಿ ಎಮರ್ಜೆನ್ಸಿಯಾಗಿ ಕೊಡಬೇಕು. ಒಂದ್ ವೇಳೆ ಕೊಡದೇ ಇದ್ದಂತ ಸಂದರ್ಭದಲ್ಲಿ ರೈತರ ಆಕ್ರೋಶ ಕೂಡ ಮುಗಿಲೇಳುತ್ತೆ ಅಂತಾನೆ ಹೇಳ್ಬೋದು ವಸಂತ್. ರೋಹನ್, ಇದ್ರ ಜೊತೆಗೆ ಗಾಯದ ಮೇಲೆ ಬರೆ ಎಳೆದಂತೆ ಈ ನಕಲಿ ಕೀಟನಾಶಕ ಹಾಗೇನೆ ಈ ಬೀಜಗಳ ಹಾವಳಿ ಇರುವಂಥದ್ದು, ಬಿತ್ತನೆ ಬೀಜಗಳ ಹಾವಳಿ, ಅದು ನಕಲಿ ಸಿಗ್ತಾ ಇರುವಂಥದ್ದು, ಇದು ಒಂದು ರೀತಿಯಲ್ಲಿ ಗಾಯದ ಮೇಲೆ ಬರೆ ಎಳೆದಂತೆ. ಮತ್ತೆ ನಾವು ಗಮನಿಸಬಹುದು, ಅನೇಕ ಕಡೆಗಳಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಧಿಕಾರಿಗಳೇ ರೈತರ ಕೈಗೆ ಸಿಗ್ತಾ ಇಲ್ಲ. ಇದನ್ನೆಲ್ಲ ನೋಡೋಕ್ಕೋಸ್ಕರನ ರೈತರು ಇರುವಂಥದ್ದು, ರೈತರ ಜೊತೆ ನಾವಿದ್ದೀವಿ, ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ಕೊಳ್ಳುವಂಥ ಈ ಸರ್ಕಾರ, ಘನ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಬಹುಶಃ ಕಿಂಚಿತ್ತಾದ್ರೂ ರೈತರ ಬಗ್ಗೆ ಕಾಳಜಿ ತೋರ್ಬೇಕಲ್ಲ ಸರ್ಕಾರ. ಅಲ್ಲ, ಖಂಡಿತ ನಿಜಕ್ಕೂ. ಯಾಕಂತಂದ್ರೆ ಈಗ ಕೃಷಿ ಸಚಿವರು ಇಲ್ಲದೆ ಕಾರಣದಿಂದಾಗಿ ಅಗತ್ಯವಾದಂತ ರಸಗೊಬ್ಬರ ಒಂದು ಪೂರೈಕೆ ಆಗ್ತಾ ಇಲ್ಲ ಅಂತಂದ್ರೆ ಈಗ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಸಾಕಷ್ಟು ಕೂಡ ಈಗ ಒಂದು ತೊಂದರೆ ಕೂಡ ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ಕೆಲವೊಂದಿಷ್ಟು ಕೇಂದ್ರಗಳಲ್ಲಿ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ರೈತರು ಗಂಟೆ ನಿಲ್ಲುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕೃಷಿ ಇಲಾಖೆಗೆ ಈಗಾಗಲೇ ಕೃಷಿ ಇಲಾಖೆ ಅಧಿಕಾರಿಗಳು ಮುಂದಾಗಬೇಕೆ ಹೊರತು ಈ ರೀತಿಯಾಗಿ ನಿರ್ಲಕ್ಷ್ಯದ ಧೋರಣೆ ತೋರಿದ್ರೆ ನಿಜಕ್ಕೂ ಕೂಡ ರೈತರ ಪರಿಸ್ಥಿತಿ ಕೂಡ ಕಂಗಾಲಾಗೋದು ಗ್ಯಾರಂಟಿ. ವಿಪರ್ಯಾಸ ಏನಂತಂದ್ರೆ ಸಂಪುಟ ರಚನೆ ಆಯ್ತಲ್ಲ, DK ಕ್ಯಾಬಿನೆಟ್ ನಲ್ಲಿ ಸಂಪುಟ ಮೊದಲ ಹಂತದ ಸಂಪುಟ ರಚನೆ ಆದಾಗ ಎಂಥ ವಿಪರ್ಯಾಸ ಅಥವಾ ಎಂಥ ದುರ್ದೈವದ ಸಂಗತಿ ಅಂತಂದ್ರೆ, ಒಬ್ಬ ಕೃಷಿ ಸಚಿವರನ್ನ ಆರಂಭದಲ್ಲೇ ಮುಂಗಾರು ಶುರುವಾಗ್ತಾ ಇದೆ, ಈ ಸಂದರ್ಭದಲ್ಲಿ ಕೃಷಿ ಸಚಿವರನ್ನ ನೇಮಕ ಮಾಡಬೇಕು ಅನ್ನುವಂಥ ಕನಿಷ್ಠ ಪರಿಜ್ಞಾನ ಮುಖ್ಯಮಂತ್ರಿಗಳಾದಂಥವ್ರಿಗೆ ಅಥವಾ ಈ ಸರ್ಕಾರಕ್ಕೆ ಇಲ್ವಾ ಅಂತ. ಖಂಡಿತ. ಏನಂತಂದ್ರೆ ತಮ್ಮ ಈಗ ಕ್ಯಾಬಿನೆಟ್ ಗಳಲ್ಲಿ ರಾಜ್ಯದಲ್ಲಿ ಇಂತಹ ಮುಂಗಾರು ಆರಂಭವಾದ ಬಂದಿದೆ. ಈಗ DK ಶಿವಕುಮಾರ್ ಅವರ ಒಂದು ಸಚಿವ ಸಂಪುಟ ಕೂಡ ಪುನರ್ ಏನು ಮೊನ್ನೆ ಕೊಟ್ಟಿರ್ತಕ್ಕಂಥ 14 ಸಚಿವರು, ಅದರಲ್ಲಿ ಕೂಡ ಈಗ ಸೆಕೆಂಡ್ ಲಿಸ್ಟ್ ನಲ್ಲಿ ಅತ್ಯಂತ ವೇಗವಾಗಿ ಸಚಿವರಿಗೆ ಕೃಷಿ ಇಲಾಖೆ ಒಂದು ಸ್ಥಾನಮಾನಗಳನ್ನು ಕೊಟ್ಟು ಈಗ ವೇಗವಾಗಿ ಪರಿಗಣಿಸಬೇಕನ್ನುವಂಥದ್ದು ನಿಟ್ಟಿನಲ್ಲಿ ಕೂಡ ಸಾಕಷ್ಟು ವ್ಯಕ್ತವಾಗ್ತದೆ. ಆದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯದ ಹಲವೆಡೆ ರೈತರು ಈ ಒಂದು ನೋವನ್ನು ಗಮನಿಸಿದಾಗ ಕೇಂದ್ರಗಳಲ್ಲಿ ದಿನಗಟ್ಟಲೆ ಕಾಯ್ಗೊಳಿಸಿದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಇದು ವಿಫಲವಾಗ್ತಾ ಇದೆ ಅಂತ ಹೇಳ್ಬೋದು. ಈ ಸರ್ಕಾರದಿಂದ ಈ ರೀತಿಯಾಗಿ ಒಂದು ನಿರ್ಲಕ್ಷ್ಯದ ಧೋರಣೆ ತೋರ್ತಾ ಇದ್ದು ನಿಜಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ಕೆಟ್ಟ ಒಂದು ಕಪ್ಪು ಚುಕ್ಕಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ರಸಗೊಬ್ಬರ ಕೂಡ ಕೊರತೆ ಆಗ್ತಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇಂತ ರೈತರ ಅಳಲನ್ನು ಗಮನಿಸಬೇಕು ಹೊರತು ಈ ರೀತಿಯಾಗಿ ತಮ್ಮ ಸಚಿವ ಸಂಪುಟಗಳಲ್ಲಿ ಬೇಗ ಒಂದು ಮುಗಿಸ್ಬಿಟ್ಟು ಸೆಕೆಂಡ್ ಲಿಸ್ಟ್ ಗಳನ್ನ ಬಿಡುಗಡೆ ಮಾಡಿ ಖಾತೆಗಳನ್ನ ಹಂಚಿಕೆ ಮಾಡಿ ಒಂದು ಕೃಷಿ ಸಚಿವರನ್ನ ಒಂದು ನೇಮಕ ಆಗಿದ್ದ ಈ ರೀತಿಯಾಗಿ ತೊಂದರೆ ಅನುಭವಿಸ್ತಾ ಇರಲಿಲ್ಲ. ಇದೇ ರೀತಿಯಾಗಿ ಮುಂಗಾರು ಪೂರ್ವ ಸಿದ್ಧತೆಗಳು ಏನಿದೆಯಲ್ಲ, ಇಲಾಖೆ ಅಧಿಕಾರಿಗಳ ಪರಿಸ್ಥಿತಿನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಎಲ್ಲ ಒಂದ್ ಕಡೆ ಕೃಷಿ ಇಲಾಖೆ ರಾಜ್ಯ ಸರ್ಕಾರ ಎಲ್ಲ ಒಂದ್ ಕಡೆ ವಿಫಲವಾಯಿತು ಅನ್ನುವಂಥದ್ದು ಬರ್ತದೆ. ಈ ಬಾರಿಯೂ ಕೂಡ ರಾಜ್ಯದಲ್ಲಿ ಅತ್ಯಂತ ವೇಗವಾಗಿ ಮಳೆ ಬಂದ ಹಿನ್ನೆಲೆಯಲ್ಲಿ, ಮುನ್ಸೂಚನೆ ಇದ್ದ ಹಿನ್ನೆಲೆಯಲ್ಲಿ ರೈತರಿಗೂ ಕೂಡ ಸಕಾಲಕ್ಕೂ ಕೂಡ ಸಿಗ್ಲಿಲ್ಲ. ಹೀಗಾಗಿ ಇದು ನಿಜಕ್ಕೂ ಕೂಡ ಇದು ರಾಜ್ಯ ಸರ್ಕಾರದ ಎಲ್ಲೋ ಒಂದ್ ಕಡೆ ಲೋಪದೋಷಗಳಂತಾನೆ ಹೇಳ್ಬೋದು ವಸಂತ್. ಯಾಕಂದ್ರೆ ಬಿತ್ತನೆ ಬೀಜ ಅಥವಾ ರಸಗೊಬ್ಬರದ ಕೊರತೆ ಇಂದು ನಿನ್ನೆದಲ್ಲ, ಕಳೆದ 1 ತಿಂಗಳಿಂದ ಮೇ ತಿಂಗಳಲ್ಲೇ ಶುರುವಾಗಿತ್ತು. ಆಗ ಮುಂಗಾರು ಪೂರ್ವ ಮಳೆ ಆದಂತಹ ಸಂದರ್ಭದಲ್ಲೇ ಶುರುವಾಗಿತ್ತು ಬಿತ್ತನೆ ಬೀಜ ರಸಗೊಬ್ಬರದ ಕೊರತೆ. ಆಗ್ಲೂ ಎಚ್ಚೆತ್ಕೊಳ್ಳಿಲ್ಲ ಈ ಕೃಷಿ ಸಚಿವರಿಲ್ಲ, ಮುಖ್ಯಮಂತ್ರಿಗಳತ್ತ ಗಮನ ಹರಿಸ್ತಿಲ್ಲ, ಅಧಿಕಾರಿಗಳು ನಿದ್ರಾವಸ್ಥೆಯಲ್ಲಿದ್ದಾರೆ. ಅವ್ರಿಗೆ ಚಡಿಯೇಟ್ ಕೊಡುವಂತ ಕೆಲಸವನ್ನು ಅಟ್ಲೀಸ್ಟ್ ಮುಖ್ಯಮಂತ್ರಿಗಳಾದ್ರೂ ಮಾಡ್ಬೇಕಲ್ಲ ಅಧಿಕಾರಿಗಳಿಗೆ. ಖಂಡಿತ ವಸಂತ್. ಏನಂತಂದ್ರೆ ಈ ಹಿಂದಿನ ದಿನಗಳಲ್ಲೂ ಕೂಡ ಮುಂಗಾರು ಆರಂಭವಾದ ಹಿನ್ನೆಲೆಯಲ್ಲಿ ಕೂಡ ಹೋದ ವರ್ಷವೂ ಕೂಡ ಸಾಕಷ್ಟು ತೊಂದರೆ ಈಡಾಗಿದ್ರು ರೈತರು. ಆರಂಭದಲ್ಲಿ ಕೂಡ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ರು. ಈ ರೀತಿಯಾಗಿ ಇವನ್ನೆಲ್ಲವನ್ನು ಹೋದ ವರ್ಷ ಆದಂತಹ ಪರಿಸ್ಥಿತಿಯನ್ನ ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಇವನ್ನೆಲ್ಲವನ್ನು ಒಂದು ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗ್ಬೇಕು. ಸಚಿವರುಗಳನ್ನ ಒಂದು ನೇಮಕ ಮಾಡ್ಬೇಕು, ಸಚಿವರುಗಳನ್ನ ನೇಮಕ ಮಾಡಿ ಅಗತ್ಯ ಇರುವಂತಹ ಕ್ರಮಗಳನ್ನ ಕೈಗೊಳ್ಬೇಕು. ಯಾಕಂತಂದ್ರೆ ಇದು ಕೃಷಿ ಇಲಾಖೆ ಒಂದು ನಿರ್ಲಕ್ಷ್ಯ ತೋರ್ತಾ ಇದ್ದಂತಾರೆ ಆ ರೈತರ ಬದುಕು ಕೂಡ ಸಂಕಷ್ಟಕ್ಕೆ ಗ್ಯಾರಂಟಿ ಅಂತ ಹೇಳ್ಬೋದು. ಮುಂಗಾರು ಪೂರ್ವ ಸಿದ್ಧತೆ ಏನಂತಂದ್ರೆ ಹೋದ ವರ್ಷ ಕೂಡ ಸಾಕಷ್ಟು ತೊಂದರೆ ಆಯ್ತು. ಈ ಹಿಂದೆ ಚಲುವರಾಯನ್ ಸ್ವಾಮಿ ಇದ್ದಂತ ಅವ್ರ ಈ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅಂತ ಸಚಿವರಿದ್ದಂತ ಸಂದರ್ಭದಲ್ಲಿ ಕೂಡ ಈ ರೀತಿ ಪ್ರಾಬ್ಲಮ್ ಆಯ್ತು. ಈ ಬಾರಿಯೂ ಕೂಡ ಮಳೆ ಒಂದು ಅಭಾವ ಮತ್ತು ಮುನ್ಸೂಚನೆ ಇರೋದ್ರಿಂದ ಇದರೆಲ್ಲ ನಡುವೆ ಕೂಡ ಈಗ ರೈತರು ಒಂದು ಬಿತ್ತನೆಗೆ ಕೂಡ ಮುಂದಾಗ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಕೃಷಿ ಇಲಾಖೆಯ ಎಲ್ಲ ಒಂದು ಅಧಿಕಾರಿಗಳಾಗಿರ್ಬೋದು ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಚಿವರುಗಳಿಗೆಲ್ಲ ಚಾಟಿ ಬೀಸುವಂತ ಪ್ರಯತ್ನವಾಗಬೇಕು. ಈ ರೀತಿಯ ನಿರ್ಲಕ್ಷ್ಯದ ಧೋರಣೆ ಆದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ರೈತರ ಬದುಕು ಕೂಡ ಕಂಗಾಲು ಅಂತಾನೆ ಹೇಳ್ಬೋದು. ಹೀಗಾಗಿ ಮುಖ್ಯಮಂತ್ರಿಯವರು ಮಧ್ಯಪ್ರವೇಶ
ಪ್ರವೇಶಿಸಿ ಕೃಷಿ ಸಚಿವರು ನೇಮಕ ಮಾಡಿ ಅಧಿಕಾರಿಗಳು ಇದನ್ನ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು ಹೊರತು ಈ ರೀತಿಯಾಗಿ ನಿರ್ಲಕ್ಷ್ಯ ತೋರಿಸಿ ನಿಜಕ್ಕೂ ಸಂಕಷ್ಟ ಗ್ಯಾರಂಟಿ ರೈತರ ಒಂದು ಹಿತಾಸಕ್ತಿ ಕಾಪಾಡಬೇಕೆ ಹೊರತು ಈ ರೀತಿಯಾಗಿ ಬಿಟ್ರೆ ನಿಜಕ್ಕೂ ಕೂಡ ಆ ರೈತರ ಪರಿಸ್ಥಿತಿ ಬಿಗಡಾಯಿಸೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು ವಸಂತ್. ಧನ್ಯವಾದ ತಮ್ಮ ಮಾಹಿತಿಗಾಗಿ ರೋಹನ್. ಬಹಳ ಆಶ್ಚರ್ಯ ಆಗುತ್ತೆ, ವಿರೋಧ ಪಕ್ಷಗಳು ಸರ್ಕಾರದ ಆಡಳಿತಾರೂಢ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಬೇಕಾದಂಥ ವಿರೋಧ ಪಕ್ಷಗಳು ತಪ್ಪು ಕೂತಿವೆ ಬಾಯಿ ಮುಚ್ಕೊಂಡು. ಆಶ್ಚರ್ಯ ಆಗುತ್ತೆ. ರೈತರ ಪರವಾಗಿ ಕಾಳಜಿ ತೋರಿಸುವಂಥ, ಮೊಸಳೆ ಕಣ್ಣೀರನ್ನು ಸುರಿಸುವಂಥ ಈ ನಾಡಿನ ರಾಜಕೀಯ ಪಕ್ಷಗಳು, ಅದು ಆಡಳಿತಾರೂಢ ಸರ್ಕಾರ ಇರ್ಬೋದು, ಅದಕ್ಕೂ ಜವಾಬ್ದಾರಿ ಇಲ್ಲ, ವಿರೋಧ ಪಕ್ಷಗಳಿಗೂ ಜವಾಬ್ದಾರಿ ಇಲ್ಲ. ರೈತರ ಪರ ಸರ್ಕಾರ ಅಥವಾ ರೈತರ ಪರ ನಾವಿದ್ದೀವಿ, ಮಣ್ಣಿನ ಮಕ್ಕಳು ಅಂತೆಲ್ಲ ಹೇಳ್ಕೊಳ್ಳುವಂಥ ರಾಜಕಾರಣಿಗಳು ಈಗೇನು ಮಾಡ್ತಿದ್ದಾರೆ? ಇದ್ರ ಬಗ್ಗೆ ಏನಾದ್ರು ಚಕಾರ ಎತ್ತುತ್ತಾ ಇದ್ದಾರಾ? ಅವ್ರ ಗೋಳು ಕೇಳೋರು ಯಾರು? ರೈತರ ಗೋಳನ್ನ 18ನೇ ತಾರೀಕು ರಾಜ್ಯಸಭಾ ಚುನಾವಣೆಯ ಒಂದು ಎಲೆಕ್ಷನ್ ಇದೆ, ಪರಿಷತ್ನ ಎಲೆಕ್ಷನ್ ಇದೆ. 18ನೇ ತಾರೀಕು ನಂತರದಲ್ಲಿ ಸಂಪುಟ ರಚನೆ ಆದಾಗ ಆಗ ಕೃಷಿ ಸಚಿವರು ಬರ್ತಾರೆ. ಅಲ್ಲಿವರೆಗೂ ಕಾಯಬೇಕಾ ಹಾಗಾದ್ರೆ ರಾಜ್ಯದ ರೈತರು?